good education. சார் ஒன்றும் ப்ராப்ளம் இல்லை சார். நீங்கள் வந்துக்கிறதுனால இந்த வட்டாரத்து சார்பாக உங்களை வாழ்த்தி ವಣಂಗಿ ಎಲ್ಲರೂ ಏನು ಸಮಸ್ಯೆ ಇಲ್ಲ. ನಮ್ಮ ಆಫೀಸ್ ಕೂಡ ಪಕ್ಕದಲ್ಲಿ ಇದೆ, ಏನೋ ಸಮಸ್ಯೆ ಇದ್ರೆ ಅದು ಬರಬೇಕು. ಓಕೆ, ಮಾಹಿತಿ ಕೂಡ ಕೊಡ್ತೀವಿ. ನಿಮ್ಮ ಏರಿಯಾದಲ್ಲಿ ಯಾರು ಇಲ್ಲಿಗಲ್ ಎಕ್ಟಿವಿಟಿ ಮಾಡ್ತಾರೆ, ಗಾಂಜಾ ಸೇರ್ತಾರೆ ಅಥವಾ ಮಾಡ್ತಾರೆ, ಮಾಹಿತಿ ಗ್ರೌಂಡ್ಸ್ ಬರ್ನಿ ಸರ್. 7 o'clock 8 o'clock ಗ್ರೌಂಡ್ಸ್ ಬಂಡಿ ನಾವೇ ಬಂದಿದ್ದೀವಿ. ಅಲ್ಲಿ ಬರ್ತಾರೆ ಸರ್, ನೈಟ್ ಅಲ್ಲಿ ಬರ್ತಾರೆ. ಯಾರು ಬರ್ತಾರೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಸರ್. ಇದು ನಾಯಿಗಳು ಫುಲ್ಲು ಹೊಸ್ತಾಗಿ ಹೋಗ್ತಾ ಇದೆ. சார் இங்கே ஃபேக்ட்ரி பெமல் ஃபேக்ட்ரி இருக்குது சார். இந்த பெமல் ஃபேக்ட்ரியில் இருக்கக்கூடிய அந்த நாய்ங்கெல்லாம் வந்து சார் அவங்க கலெக்ட் பண்ணி 3 months ஒரு முறை நைட்டோட நைட்டு கொண்டாந்து இங்கே கொண்டாந்து டிப் பண்ணி போயிடுறாங்க சார். இந்த நாய்ங்கெல்லாம் கம்ப்ளீட்டாக வந்து ஒன்று பசி சாப்பாடு இல்லை, அதுக்கு எல்லாமே வந்து இப்படி லைன் பக்கம் வந்துடுச்சு சார். புது நாய்ங்க இது வந்தது. ஆமாம் சார், இது வர்றதுனால ஆடு மாடுங்க கடிச்சிடுது சார். நம்மளது சின்ன சின்ன ஆடுங்க மாடுங்கள்லாம் அப்புறம் யார் வராங்கன்னு தெரியல. இந்த நாய்ங்க வந்து 3 months ஒரு முறை சார் அந்த கான்ட்ராக்டுக்காரர் கொண்டாந்து விட்டுடுறாங்க சார். நைட்டோடு நைட்டு அவங்க விட்டுட்டு போயிடுறாங்க சார். இது சாப்பாடு இல்லாத அங்கேயே தங்கி அப்படியே ஒன்று வந்து புது நாய்ங்க வந்து சேர்ந்துடுது சார். அது போன மாதம் சார் இங்கே ரேஷன் டிப்போ இருக்குது சார். 173 ரேஷன் நம்பர் 173 டிப்போ. இதில் வந்து 1600 பேர் 1400 பேர் இருக்கிறாங்க சார் டென்த்து. ஆனால் இந்த சர்வே வர்றதில்ல சார். சர்வே வராதுனால நாங்கள் காலையில் 4 மணி ராவில் போய் வருஷம் நிற்க வேண்டியது இருக்குது. எங்களால் அது பார் சார், எனக்கு பார்வை கம்மியாகி போச்சு. நான் வந்து பிஜிஎம்எல் மைனிங் ஒர்க்கர் சார். ஏறத்தாழ ஒரு 24 வருஷம் நாங்கள் இங்கே வேலை செய்தோம். அப்பா வேலை செய்துக்கிறாரு, பெரியப்பா வேலை செய்கிறாரு. இப்படி 3 பரம்பரை நாங்கள் 140 வருஷமாக இந்த கோலார் தங்க வயலில் இருக்கிறோம். இதில் வந்து பல பிரச்சனைகளை நாங்கள் ಸರ್. ಇವರು ಇವ್ರ ತಂದೆ ಅವ್ರ ತಂದೆ ಸರ್ 3 ಜನರೇಷನ್ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಸರ್. நாங்கள் வந்து இந்த பக்கம் தமிழ்நாடு சார், பக்கத்தில் ஆந்தூர் சித்தூர் டிஸ்ட்ரிக்ட் சார், இந்த பக்கம் கோலார் டிஸ்ட்ரிக்ட் சார். இந்த மாதிரி சுற்று வட்டாரத்திலிருந்து சுமார் 1880 கான்ட்ராக்ட் பேசிக்கிலேருந்து நாங்கள் இங்கே வேலை செய்கிறோம். பரம்பரை இதுதான் எங்களுக்கு வேலை, வேறு வேலை இல்லை சார். படிக்கல. அப்போ வந்து இன்னைக்கு பல விஷயங்கள் இங்கே ரேஷன் பிரச்சனை இருக்கு இல்லை. எங்களுக்கு ஒரு சேஃப்டி டெய்லி வந்து சைன் வாங்கி போட சொல்லி ஒரு சேஃப்டி பண்ணுங்க சார். நைட்டில் யாரும் இல்லை. ಯಾರು ವರಾಂಗ ನೈಟ್ಲೆ ಯಾರು ಪೋರಾಂಗ ತಿಳಿಯುವುದಿಲ್ಲ. ಕನ್ನಡದ ಹೇಳ್ಬೋದು. ಫಾರೆಸ್ಟ್ ಏರಿಯಾದ ಯಾರು ನೈಟಲ್ಲಿ ಬರ್ತಾರೆ, ಈ ನಾಯಿಗಳು ಬಿಡಲ್ಲ, ಹೋಗ್ತದೆ ಈ ಫ್ಯಾಕ್ಟ್ರಿನವ್ರು ಏನು ಮಾಡ್ತಾರಂದ್ರೆ ಅಲ್ಲಿಂದ ನಾಯಿಗಳು ತಗೊಂಡು ಬಂದು ಇಲ್ಲಿ ಬಿಟ್ಬಿಡ್ತಾರೆ. ನಾಯಿ ಜಾಸ್ತಿ ಇದೆ ಸರ್. ಬೆಮ್ಮೆಲ್ ಅವ್ರು ಹಿಡ್ಕೊಂಡ್ಬಂದು ಇಲ್ಲಿ ಬಿಟ್ಬಿಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದೇ ಬೇರೆ ಸರ್, ತಿರ್ಗಾ ಯಾರು ಬರ್ತಾರಂತ ಗೊತ್ತಿಲ್ಲ ಸರ್. ಕಳ್ಳರು ಬರ್ತಾರಾ ಇಲ್ಲ ಬೇರೆ ಯಾರು ಬರ್ತಾರಾ ಗೊತ್ತಿಲ್ಲ ಸರ್. ಒಬ್ಬರು ಮನೆಯಲ್ಲಿ 20-30 ಇದೆ. ಅದು ಕಳ್ತನ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಮಾಡ್ತೀವಿ ರೌಂಡ್ಸ್ ಅಲ್ಲಿ. ಹೌದು ಸರ್. ನೀವು ಕೂಡ ಸ್ವಲ್ಪ CCTV ಹಾಕಿ ಮನೆಯಲ್ಲಿ, ಬಾಕಿ ಎಲ್ಲ ನಾವು ಹಾಕ್ತೀವಿ. ಬಾಕಿ ಬೇರೆ ಸಮಸ್ಯೆ ನಾವು ಡಿಪಾರ್ಟ್ಮೆಂಟ್ಗೆ ಹೇಳ್ತೀವಿ. ಓಕೆ, ಮಾಡಿಸ್ಕೊಡ್ತೀವಿ ಬಿಡಿ. ವೀಕಲ್ಲಿ 2 ಟೈಮ್ಸ್ ನೋಡ್ತೀವಿ ಯೂಟ್ಯೂಬಲ್ಲಿ. ಖುಷಿ ಆಯಿತು, ತುಂಬ ಖುಷಿ ಆಯಿತು ಸರ್. ಮತ್ತು ಇಲ್ಲಿ
ಒಂದೇ ಒಂದು ಸಮಸ್ಯೆ ಇದೆ. ಇಲ್ಲಿಂದ ಆಂಡರ್ಸನ್ ಪೇಟ್ ಹೋಗ್ಬಿಟ್ಟು ರಾಮಸನ್ ಪೇಟ್ ಹೋಗಬೇಕು. ಆಟೋಗೆ ಸ್ವಲ್ಪ ಚಾರ್ಜ್ ಆಗ್ತಾ ಇದೆ. ಬಸ್ ಸ್ವಲ್ಪ ಬಿಟ್ಟರೆ ಚೆನ್ನಾಗಿರುತ್ತೆ ಸರ್. ನಾವು ರನ್ನಿಂಗ್ ಇತ್ತು, ಚಾಂಪಿಯನ್ನಿಂದ ಹೋಗೋಕ್ಕೆ ಆಟೋನೇ ಇಲ್ಲ. ಇಲ್ಲಿಂದ ಹೋಗಬೇಕು, ಎಕ್ಸ್ಪ್ರೆಸ್ ಆದ್ಮೇಲೆ ಆಟೋನೇ ಇಲ್ಲ. ಇದು ಪೊಲೀಸ್ ಇಲಾಖೆಯಿಂದ ನಿಮ್ಗೆ ಏನು ಸಾಹೇಬಿಗೆ ಅದು ಹೇಳಿ. ಇಲ್ಲ ಸರ್, ನಮ್ಮ ಕಡೆಯಿಂದ ಸ್ವಲ್ಪ ಮಾತು ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಬಸ್ ಮಾತ್ರ ಸ್ವಲ್ಪ ಇದೆ ಸರ್, ಬೇರೆ ಏನಿಲ್ಲ. ಬಸ್ಗೆ ಏಕ್ ಬಿ नहीं आ रहा है ಬಿಫೋರ್ ಕೋವಿಡ್ ಇತ್ತು ಸರ್, ಕೋವಿಡ್ ಆದಮೇಲೆ ನಿಲ್ಲಿಸ್ಬೇಕು. ಎಲ್ಲರೂ ಸೇರಿ ನೀವು ಎಲ್ಲ ಒಂದೊಂದು ಬಸ್ ಬರ್ತಾ ಇಲ್ಲ ಕೊಡಬೇಕು ಅಲ್ಲಿ. ಡೈರೆಕ್ಟ್ಲಿ ಕೊಡ್ಬೋದು ಅಥವಾ ಯಾರೋ ಮೇಡಮ್ ಮುಖಾಂತರ ಕಳಿಸ್ಬೋದು. ನಮಗೆ ನಾವು ಕೂಡ ಫಾರ್ವರ್ಡ್ ಮಾಡ್ತೀವಿ. ನಮ್ಮ ಪೊಲೀಸ್ ಇಲಾಖೆಗೆ ಕಳಿಸಿ ನಮಗೆ ಈ ಥರ ಇದು ಸಮಸ್ಯೆ ನಾವು ಫಾರ್ವರ್ಡ್ ಮಾಡ್ತೀವಿ. ಚಾಂಪಿಯನ್ ಬಗ್ಗೆ ಹೋಗಿದ್ರೆ 3 ಆಟೋ ಚೇಂಜ್ ಮಾಡಬೇಕು. ಆಟೋನೇ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಆಟೋನೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಡಿಮಾಂಡ್ಸ್ ಇರುತ್ತೆ, ಬರುತ್ತೆ. ಬಾಕಿ ನೀವೆಲ್ಲರೂ ಹುಡುಗರು ಸ್ವಲ್ಪ ಗಾಂಜಾ ವಾಂಜಾ ಯಾರು ಸೇರ್ಬಾರ್ದು ಅಂತ ಆಯ್ತಾ? ಇಲ್ಲಿ ಯಾರೇ ಮಾಡಿಲ್ಲ ಸರ್. ಯಾರು ಮಾರ್ತಾರೆ ನಿಮ್ಮ ಏರಿಯಾದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಇದು ಭಾಳ ಕಠಿಣ ಇದು ಪನಿಷ್ಮೆಂಟ್ ಇರುತ್ತೆ. ನಿಮ್ಮ ಫ್ಯೂಚರ್ ಎಲ್ಲ ಹಾಲ್ ಆಗುತ್ತೆ. ಫೋಕಸ್ ಆನ್ ಸ್ಟಡಿ. ಚೆನ್ನಾಗಿ ನೀವೆಲ್ಲ ಸ್ಪೋರ್ಟ್ಸ್ ಆಡ್ತೀರಿ. ನಾವೊಂದು ಟೂರ್ನಮೆಂಟ್ ಕೂಡ ಈಗ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಫೋಕಸ್ ಮಾಡಿ. ಬೇರೆ ಏನಾದರೂ ಸಮಸ್ಯೆ ಇದ್ದರೆ, ಏನು ಡೌಟ್ ಇದ್ದರೆ ನಾವು ನೀವು ಆರಾಮಾಗಿ ಎನಿ ಟೈಮ್ ಯು ಕ್ಯಾನ್ ಕಮ್ ಎನಿಥಿಂಗ್. ಓಕೆ, ಟೇಕ್ ಕೇರ್. ಸಮಸ್ಯೆ ಇದೆಯಾ? ಎನಿ ಪ್ರಾಬ್ಲಮ್? ಯಾರು ತೊಂದರೆ ಕೊಡ್ತಾರೆ, ಗಾಂಜಾ ಸೇರ್ತಾರೆ, ಗಲಾಟೆ ಮಾಡ್ತಾರೆ? ಯಾರಿದ್ರೆ 112 ಕಾಲ್ ಮಾಡಿ ಅಥವಾ ನಮ್ಮ ಆಫೀಸ್ಗೆ ಹೋಗ್ತೀನಿ ಸರ್. ವೆರಿ ಗುಡ್. ಗೇಮಲ್ಲಿ ಯಾರು ಮಾಡಬಾರ್ದು. ಗೇಮಲ್ಲಿ ಯಾರು ಮಾಡ್ತಾರೆ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು. ಆರಾಮಾಗಿ ಇರಬೇಕು. ಚೆನ್ನಾಗಿ ನೀವು ಎಜುಕೇಷನ್ ಮಾಡಿ, ಸ್ಪೋರ್ಟ್ಸ್ ಆಡಿ, ಸ್ಕಿಲ್ ತಗೊಳ್ಳಿ. ಬಾಕಿ ನಮ್ಮಿಂದ ಏನಾದ್ರು ಸಹಾಯ ಬೇಕಿದ್ರೆ ನಾವು ಇರ್ತೀವಿ. ಓಕೆ, 112 ನಂಬರ್ ಗೊತ್ತಿದೆಯಾ? ಏನಾದ್ರು ಪ್ರಾಬ್ಲಮ್ ಇದ್ದರೆ, ಈಗ ಗಲಾಟೆ ಮಾಡ್ತಾರೆ, ಏನು ಸಮಸ್ಯೆಗಳು 112 ಕಾಲ್ ಮಾಡಿ. ಓಕೆ. ಆ್ಯಂಡ್ ಯಾರು 2 ವೀಲರ್ಸ್ ಹೆಲ್ಮೆಟ್ ಹಾಕಿ. ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಯಾವುದೇ ಸಣ್ಣ ಒಂದು ಸೆಕೆಂಡಲ್ಲಿ ಪ್ರಾಣ ಹೋಗ್ಬಿಡ್ತದೆ. ಸೊ ಇದು ಫಾರ್ ಯು, ಫಾರ್ ಯೋರ್ ಪ್ರೊಟೆಕ್ಷನ್. ಒಂದು ನಿಮಗೆ ಕಾಣಲ್ಲ, ನಾವು ಡೈಲಿ ನೋಡ್ತೀವಿ ಎಷ್ಟು ಜನ ಸತ್ತಿರ್ತಾರೆ. ಸೊ ಪ್ಲೀಸ್ ವಿಯರ್ ಹೆಲ್ಮೆಟ್. ಯಾರು ಬೈಕಲ್ಲಿ ತಗೊಳ್ತಾರೆ, ಡಿಸ್ಟೆಂಟ್ ವೀಲಿಂಗ್ ಇದೆಲ್ಲ ಮಾಡಬೇಡ. ಡಿಪ್ಲೈನ್ ಮಾಡಿಬಿಡ. ನಂಬರ್ ಪ್ಲೇಟ್ ವೆಹಿಕಲ್ದು ಕಂಪಲ್ಸರಿ ಇರುತ್ತೆ. ಓಕೆ, ஒரு ஒருத்தரா போடுங்க, சைடில் வாங்க. ಯಾರು ಗಾಂಜಾ ಸೇರ್ತಾರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದೆಯಾ ಸರ್? ನೀವೆಲ್ಲರೂ ಸೇರಿ ಸ್ವಲ್ಪ ಹಾಕಬೇಕು. ನಮಗೆ ಫಂಡ್ ಬಂದು ನಾವು ಎಲ್ಲ ಪೀಸ್ಫುಲ್ ಇದೆ ಸರ್, ಯಾರು ಮಾಡ್ತಾರೆ ಯಾವ ಪ್ರಾಬ್ಲಮ್ ಇಲ್ಲ. 2 ಮಿನಿಟ್ಸ್112 ನಂಬರ್ ಏನೋ ಸಮಸ್ಯೆ 112 ಕಾಲ್ ಮಾಡಬೇಕು. ನೀವೆಲ್ಲ ಫಸ್ಟ್ ಹೆಲ್ಮೆಟ್ ಧರಿಸಬೇಕು. 2 ವೀಲರ್ ಡ್ರೈವ್ ಮಾಡುವಾಗ ಆಲ್ರೆಡಿ 350 ಕೊಟ್ಟಿದ್ದಾರೆ ಸರ್. ವೆರಿ ಗುಡ್. ಇದು ಮ್ಯಾಟರ್ ಆಫ್ ಸೆಕೆಂಡ್. 1 ಸೆಕೆಂಡಲ್ಲಿ ನಿಮ್ಮದು ಜೀವ ಹೋಗುತ್ತೆ ಇರುತ್ತೆ, ಅದು ಡಿಸೈಡ್ ಆಗುತ್ತೆ. ಮತ್ತು ಇದು ಸೈಬರ್ ಕ್ರೈಮ್ 1930 ಗೊತ್ತಿದೆಯಾ? ಗೊತ್ತಿದೆಯಾ? ಯಾರಿಗೆ ಗೊತ್ತಿಲ್ಲ? ಯಾವುದೇ ಸೈಬರ್ ನಿಮಗೆ ಆನ್ಲೈನ್ ಮೋಸ ಆದರೆ 1930 ಫಸ್ಟ್ ಕಾಲ್ ಮಾಡಿ ತಕ್ಷಣ ನಿಮ್ಮದು ಅಕೌಂಟ್ ಎಲ್ಲ ಎಲ್ಲಿ ಹೋಗುತ್ತೆ ಫ್ರೀಜ್ ಆಗುತ್ತೆ. ನಿಮ್ಮ ಹಣ ವಾಪಸ್ ಬರೋಕ್ಕೆ ಸಾಧ್ಯತೆ ಇದೆ, ಜಾಸ್ತಿ ಚಾನ್ಸ್ ಇದೆ. ಇದು 2 ನಂಬರ್ ಅಂತ ಇಟ್ಕೊಳ್ಳಿ. ಬಾಕಿ ಏನಿಲ್ಲ. ಬಾಕಿ ಏನೋ ಸಮಸ್ಯೆ ಇದ್ದರೆ ನಾವು ನಮ್ಮ ಆಫೀಸ್ ಗೊತ್ತಿದೆ, ನಮ್ಮ ಇನ್ಸ್ಪೆಕ್ಟರ್ ಆಫೀಸ್ ಗೊತ್ತಿದೆ. ಆರಾಮಾಗಿ ಬನ್ನಿ. ನಿಮ್ಮ ಏರಿಯಾದಲ್ಲಿ ಯಾರು ಡ್ರಗ್ಸ್ ಮಾಡ್ತಾರೆ ಅಥವಾ ಸೇರ್ತಾರೆ ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡ್ತಾರೆ. ನಿಮ್ಮ ಜವಾಬ್ದಾರಿ ಕೂಡ ಇದೆ. Break up.